ಅಲ್ಲೋಡ್ಲ ನಮ್ಮ ಜನಗಳಿಗೆ ಬೇಕಾಗಿರೋದು ಕಂಟೆಂಟು ಸರಿ ಈ ರೇಂಜಿಗೆ ಹೋಗೋ ಬದಲು ಹೌದು ತಾನೇ. ಹೌದಣ್ಣ, ನಮ್ಗೆ ಬೇಕಾಗಿರೋ ಕಂಟೆಂಟು ಯಾರಾದ್ರೂ ಬಂದು ಸಾಯ್ಬೋದು ಇಲ್ಲಿ ಗಾಡಿ ತೊಗೊಂಡು. ಈ ರೇಂಜಿಗೆ ಓಡಿಸ್ತವ್ರೆ ಸತ್ರೆ ಚೆನ್ನಾಗಿ ಕಂಟೆಂಟ್ ಸಿಗುತ್ತೆ ನೋಡ್ರಪ್ಪ. ಅಲ್ಲ ಎನ್ಫೀಲ್ಡ್ ಇವನ ಹತ್ರನೇ ಆಯ್ತಾ. ನೀವು ನೋಡು ಬಸ್ ಹೆಂಗೆ ಹೋಗ್ತಾವನೆ. ಹಾಂ, ಏ ನಿಧಾನಕ್ಕೆ ಹೋಗ್ರಿ, ನಿಧಾನಕ್ಕೆ. ಅರ್ಜೆಂಟ್ ಏನೈತೆ, ಪ್ಲೀಸ್ ಗೋ ಸ್ಲೋ. ಅಲ್ಲ ಇವ್ರಿಗೋಸ್ಕರ ಫ್ಯಾಮಿಲಿ ವೇಟ್ ಮಾಡ್ತಿರ್ತಾರೆ. ಇವ್ರು ನೋಡಿದ್ರೆ ಈ ರೇಂಜಿಗೆ ಸ್ಪೀಡಲ್ಲಿ ಕಸಿನ್ ರನ್ ಮಾಡ್ತಾ ಇರ್ತಾರೆ. ಏನು ಹೇಳ್ಬೇಕು ಈಗ ನನ್ನ ಮಕ್ಕಳಿಗೆ. ಅಲ್ಲಿ ನೋಡ್ಲ ತೋ ನಿಧಾನ ಹೋಗಮ್ಮ, ನಿಧಾನ. ಯಾಕಮ್ಮ ಇಷ್ಟು ಸ್ಪೀಡ ಹೋಗ್ತೀಯಾ? ಇದು ಹೆಂಗೈತೆ ನೋಡು. ನೋಡೋಣ ಏನು ಹೇಳ್ಬೇಕಣ್ಣ ಇವರಿಗೆಲ್ಲ. ಅಣ್ಣ ಆರಾಮ ಹೋಗೋಣ. ಗಾಯ್ಸ್, ಇವರಿಗೆ ಫ್ಯಾಮ್ಲಿ ಬಗ್ಗೆ ಟೆನ್ಷನ್ ಇಲ್ಲ. ಅಣ್ಣ ಹೆಲ್ಮೆಟ್, ಅಣ್ಣ ಹೆಲ್ಮೆಟ್. ಅದಕ್ಕೂ ಹೆಲ್ಮೆಟ್ ಕೇಳ್ತಾರೆ. ಹಾಂ ಬೇಕಣ್ಣ, ಎಲ್ಲದಕ್ಕೂ ಹೆಲ್ಮೆಟ. ಗೈಸ್, ಫೈನಲಿ ಲೇಬರ್ ಆಫೀಸಿಗೆ ಬಂದಿದ್ದೀವಿ. ಬೆಚ್ ತೋರಿಸ್ತೀವಿ. ಬಸ್ ಹಾಂ, ಈಗ ಕಂಪ್ಲೇಂಟ್ ಮಾಡ್ಬೇಕಂದ್ರೆ ಎಲ್ಲಿ ಮಾಡ್ಬೇಕಣ್ಣ? ಕಂಪ್ಲೇಂಟ್ ಹಾಂ, ಏನು ಕೆಲಸ ಮಾಡೋದು? ಸ್ಯಾಲ್ರಿ ಹಾಕಿಲ್ಲ ಅದು. ಹಾಂ, ಯಾವ ಏರಿಯಾದ ಕೆಲಸ ಮಾಡೋದು? ಸರ್ ಎಲ್ಲಣ್ಣ ಎಲ್ಲಿ ಬರುತ್ತೆ? ಇದ್ರ ಅಪೋಸಿಟ್ ಆ ಕಡೆ ಇದೆ. ಆ ಕಡೆ ಹೋಗುತ್ತೆ. ಯಾವಾಗ ಇದೇ ಊರಲ್ಲೇ ಈ ಕಡೆ ಎಲ್ಲ ಆ ಕಡೆ ಇದೆ. ಅಪೋಸಿಟ್. ಓ ಅಲ್ಲ, ಸರಿ, ಓಕೆ. ಗೈಸ್, ತುಂಬ ಜನಕ್ಕೆ ಲೇಬರ್ ಆಫೀಸ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಸೊ ಅವ್ರಿಗೋಸ್ಕರನೇ ಇದನ್ನು ವೀಡಿಯೋ ಮಾಡ್ತಾ ಇರೋದು ನಾವು. ಸೊ ಒಂದು ಸಲ ಅಂದರೆ ನಿಮ್ಗೆ ಗೊತ್ತಾಗಿಲ್ಲ ಅದನ್ನ ಕೇಸಿನ ಅಂದರೆ ನಮ್ಮ ನೋಡ್ಕಸಿನ, ನಮ್ಮ ವಿಡಿಯೋ ನೋಡ್ಕಸಿನ ಬರ್ಬೋದು. ವೇಟ್ ಮಾಡಿ ಗೈಸ್, ತೋರಿಸ್ತಾ ಇದ್ದೀವಿ. ಎಷ್ಟು ನಮ್ಮ ಬ್ರದರ್ನ ಫೋಟೋಗ್ರಾಫರ್ ಕೇಸಿನ ಇಟ್ಕೊಂಡ್ಬಿಟ್ಟು ಅವ್ರು ಯಾರೇ ಬಂದರೂ ಫೋಟೋ ತೆಗಿತಾವ ನಮ್ಮಣ್ಣ. ಯಾ ನೋಡಿ ಗೈಸ್, ಇಲ್ಲಿ ಕುತ್ಕೊಂಡಿದ್ದೀವಿ. ಯಾರೇ ಬಂದರೂ ಅವನಿಗೆ ಕರಿತಾ ಇದ್ರು ಒಂದು ಫೋಟೋ ಅಂತ ಕಿಸಿನ. ನೋಡಿ ಗೈಸ್, ಹಾಂ 6 ಲಂಬು. ಈಗ ಕಂಪ್ನಿದಾಗ ಏನು ಗೊತ್ತಾ, HR ಕಾಂಟ್ರಾಕ್ಟ್ರು ಸೇರ್ಕೇಸಿನ ಹುಡುಗರದು ಪೇಮೆಂಟು ತಿಂತಾರೆ ಅಂತ ಕೇಸಿ ನಿಮ್ಗೆ ಗೊತ್ತಾ? ಹೌದಾ? ಹೆಂಗೆ ತಿಂತಾರೆ ಅಂತ ಕೇಸಿ ನಿಂಗೆ ಗೊತ್ತಾ? ಅದೇ ಹುಡುಗರು ಬಿಟ್ಟು ಹೋಗೋಣ ತಿಂತಾರೆ. ಹುಡುಗರು ಬಿಟ್ಟು ಹೋಗೋಣ, ಬಿಟ್ಟು ಹೋಗೋಣ, ಆಮೇಲೆ ಅರ್ಧಕ್ಕೆ ಬಿಟ್ಟು ಹೋಗೋಣ ತಿಂತಾರೆ. ಆ ಥರ ಅಲ್ಲ, ಹೇಳ್ತೀನಿ ಕೇಳು. ಇದ್ದಾಗಲೂ ತಿಂತಾರೆ ಇವರು. ಯಾವ ಥರ ಗೊತ್ತಾ, ಈಗ OT ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. OT ಅಂದರೆ ಓವರ್ ಟೈಮು. OT ಮಾಡಿರ್ತಾರಪ್ಪ ಸರಿನಾ. ಒಂದು OT ರೇಟು 180 ಇದೆ ಅನ್ಕೋ, ಸರಿನಾ. 180 ಇದೆ ಅಂತ ಕೇಸಿನಂದರೆ ಇವರು ನಿನಗೆ 180 ಫುಲ್ ಕೊಡೋಲ್ಲ ಇವರು. ಅರ್ಥ ಆಯ್ತಾ? ಎಷ್ಟು ಕೊಡ್ತಾರೆ ಅಂತ ಕೇಸಿನಂದರೆ 140 ಕೊಡ್ತಾರೆ ಇವರು. 140ಅಲ್ಲಿ HR ಎಷ್ಟು ಹೋಗ್ಬೇಕು ಅಷ್ಟು ಹೋಗುತ್ತೆ, ಕಾಂಟ್ರಾಕ್ಟ್ರಿಗೆ ಎಷ್ಟು ಹೋಗ್ಬೇಕು ಅಷ್ಟು ಹೋಗುತ್ತೆ. ಈ ಥರ ಇವರು ತಿಂತಾ ಇರೋದು ಇವರೆಲ್ಲ ಹುಡುಗರದು ಪೇಮೆಂಟು. ಮತ್ತು ಇನ್ನೊಂದು ಗೊತ್ತಾ ನಿಮಗೆ, ಬೋನಸ್ ಬರೋದು ಗೊತ್ತಾ ಎಲ್ಲ ಕಂಪ್ನೀಲಿ? ಹಾಂ, ಈ ಎಕ್ಸಾಂಪಲ್ ನೀನು 7-8 ಮಂತಿಗೆ ಮಾಡ್ಕಸಿನ ಬಿಟ್ಟಿರ್ತೀಯ ಅನ್ಕೋ. ಹಾಂ, 7-8 ಮಂತಿಗೆ ಮಾಡ್ಕಸಿನ ಬಿಟ್ಟಿರ್ತೀಯ. ಅಪೋಸಿಟಾ? ಇದು ಎಲ್ಲ ಕಂಪ್ನಿ ಬಗ್ಗೆ ಹೇಳ್ತಾ ಇಲ್ಲಪ್ಪ. ಕೆಲವೊಂದು ಕಂಪ್ನಿ ಇದ್ದಾವೆ. ಸೊ ಕೆಲವೊಂದು ಕಂಪ್ನೀಲಿ ಈ ಥರನೇ ನಡೀತೈತೆ. ಏನೋ ಮಾಡೋಕ್ಕಾಗಲ್ಲ. ಓನರ್ ಬಂದು ಕಸಿನ ಇವ್ರಿಗೆ ಕೇಳಲ್ಲ. ಸೊ ಇವ್ರು ಆಡಿದ್ದೇ ಆಟ, ಅದೇನೋ ಅಂತಾರಲ್ಲ, ಮಾಡಿದ್ದೇ ಕಾನೂನು ಅಂತ ಕಸಿನ, ಆ ಥರ ನಡೀತೈತೆ ಕಂಪ್ನಿಗಳಲ್ಲಿ. ಅದು ತುಂಬ ಜನಕ್ಕೆ ಗೊತ್ತಿರಲ್ಲ ಇದು ಲೇಬರ್ ಆಫೀಸಿಗೆ ಯಾರ್ಯಾರು ಬರಬೇಕು ಅಂತ ಕಸಿನ ಅಂದ್ಕೊಂಡು. ಸೊ ಲೇಬರ್ ಆಫೀಸಿಗೆ ಬರಬೇಕು ಅಂತ ಕಸಿನಂದರೆ ಪ್ರೈವೇಟ್ ಇರಲಿ ಗೌರ್ಮೆಂಟ್ ಇರಲಿ, ಅಂದರೆ ಅಲ್ಲಿ ಏನಾದರೂ ನಿಮ್ಮ ಪೇಮೆಂಟ್ ಹೋಲ್ಡ್ ಮಾಡಿದರೆ ಅಥವಾ
ಓವರ್ ಟೈಮ್ ಡ್ಯೂಟಿ ಮಾಡಿಸ್ತಾ ಇದ್ದರೆ ಇನ್ನು ಬೇರೆ ಏನಾದರೂ ರೀಸನ್ ಇದ್ದರೆ ಸೊ ಅದಕ್ಕೆಲ್ಲ ಲೇಬರ್ ಆಫೀಸಿಗೆ ಬಂದು ಕೇಸಿನ ಕಂಪ್ಲೇಂಟ್ ಕೊಡ್ಬೋದು. ಇನ್ನು ಅಥವಾ ಏನಾದರೂ ದೊಡ್ಡ ಕ್ರೈಮ್ ಇದ್ದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು. ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಇದ್ದರೆ ಬಂದು ಕೇಸಿನ ಒಂದು ಸಲ ಲೇಬರ್ ಆಫೀಸಿಗೆ ಬಂದು ಕೇಸಿನ ಹೇಳಿದ್ರೆ ಸಾಲ್ವ್ ಆಗುತ್ತೆ.